ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಬೆಂಗಳೂರಿನ ಮತ್ತೊಂದೆಡೆ ಅನೇಕ ಹೋಟೆಲ್ಗಳನ್ನು ಕೂಡ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಅನೇಕ ಈವೆಂಟ್ಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಯುವ ಸಮೂಹ ಇದೀಗ ತಮ್ಮದೇ ರೀತಿಯಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದೆ. ಅನೇಕರು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ತಮ್ಮದೇ ಶೈಲಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕೆಲವರು ಬಾರು ಕ್ಲಬ್ಬು ಅದು ಇದು ಅಂತ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೆ. ಇನ್ನು ಕೆಲವರು ತಮ್ಮ ಮನೆಗಳಲ್ಲಿ ಅದೇ ರೀತಿಯಾಗಿ ತಾವು ವಾಸ ಮಾಡ್ತಾ ಇರುವಂತಹ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಯುವ ಸಮೂಹ ಕೂಡ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಈಗ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಡೀ ಬ್ರಿಗೇಡ್ ರೋಡ್ ಕಿಕ್ಕಿರಿದು ತುಂಬಲಿದೆ. ಕಳೆದ ವರ್ಷವೂ ಕೂಡ ನಾವು ನೋಡಿದ್ವಿ, ಕೊರೋನಾ ಆ ಸಂದರ್ಭದಲ್ಲಿ ಆದಂತಹ ಲಾಕ್ಡೌನ್ಗಳ ನಂತರ ಏನು ಜನರಿಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ತು ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಅಂತ ಜನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಳೆದ ವರ್ಷ ನಾವು ನೋಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಅನೇಕ ರಂಪಾಟ ಅನೇಕ ರೀತಿಯಾದಂತಹ ಕಿರಿಕಿಗಳು ಕೂಡ ಅಧಿಕಾರಿಗಳು ಸಹ ಒಂದು ಘಟನೆಗಳನ್ನು ಎದುರಿಸೋದಕ್ಕೆ ಅಂತ ಸಾಕಷ್ಟು ತಯಾರಿಗಳನ್ನು ಮಾಡಿದ್ದಾರೆ. ಈ ವರ್ಷವೂ ಅಪಾರ ಪ್ರಮಾಣದಲ್ಲಿ ಜನ ಬರ್ತಾರೆ. ಪೊಲೀಸರು ಹಾಗೂ ಪಾಲಿಕೆ ಕೂಡ ತಯಾರಿಗಳನ್ನು ಮಾಡಿದ್ದಾರೆ. ಜಂಟಿಯಾಗಿ CCTV ಕ್ಯಾಮೆರಾಗಳನ್ನು ಅದೇ ರೀತಿಯಾಗಿ ಯಾರ್ಯಾರು ಬೆಂಗಳೂರಿನಲ್ಲಿ ಯಾವ್ಯಾವ ಭಾಗಗಳಲ್ಲಿ ಅತಿ ಹೆಚ್ಚು ಜನ ಆಗಮಿಸ್ತಾರೆ ಅಲ್ಲಿ ಬಸ್ನ ಸಂಪರ್ಕ ಕೂಡ ನಿರ್ದೇಶಿಸಲಾಗಿದೆ. 1 ಗಂಟೆ 2 ಗಂಟೆಯವರೆಗೆ ಬಸ್ಗಳ ಸೌಲಭ್ಯ ಕೂಡ ಇನ್ನು ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಹಲವಾರು ಗೈಡ್ಲೈನ್ಸ್ಗಳನ್ನು ಜಾರಿ ಮಾಡಿದ್ದಾರೆ. ರಾತ್ರಿ 1 ಗಂಟೆಯವರೆಗೆ ಮಾತ್ರ ಅವಕಾಶ ಇರುತ್ತೆ. ಕುಡಿದು ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಮಾದಕ ದ್ರವ್ಯಗಳನ್ನು ಮಾದಕ ವಸ್ತುಗಳನ್ನು ಪದಾರ್ಥಗಳನ್ನು ಬಳಕೆ ಮಾಡುವಂಥದ್ದಾಗಿರ್ಬೋದು, ಡ್ರಗ್ಸು ಗಾಂಜಾ ಮತ್ತೊಂದು ಮದ್ದನ್ನು ಅಂತ ಏನಾದರೂ ಪಾರ್ಟಿಗಳನ್ನು ಆಯೋಜನೆ ಮಾಡಿದ್ದೆ ಆದರೆ
ಕಠಿಣವಾದಂತಹ ಕ್ರಮಗಳನ್ನು ಎದುರಿಸಬೇಕಾಗುತ್ತೆ. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಸಾಕಷ್ಟು ಕೈಗೊಳ್ಳಲಾಗಿತ್ತು.